ಹಾಯ್ ಹಲೋ ನಮಸ್ಕಾರ ಗುರೂಜಿ, ಎಲ್ಲರಿಗೂ ಶುಭೋದಯ. ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ನಮ್ಮ ಇವತ್ತಿನ ಡೇ 11 ಜರ್ನಿ ಸ್ಟಾರ್ಟ್ ಮಾಡ್ತಾ ಇರೋದು ಸೋಮನಾಥನ ಅಮೃತಿನ್ ಹೋಟೆಲ್ನಿಂದ. ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ಬೆಳಗಿನ ಉಪಹಾರವಾದ ರಾಗಿ ದೋಸೆ, ಉಚ್ಚೆಳ್ಳು ಚಟ್ನಿ, ತೊಗರಿ ಬೇಳೆ ಚಟ್ನಿ, ಕಾಯಿ ಚಟ್ನಿ, ಲೆಮನ್ ರೈಸ್, ಕಾಫಿ ಟೀ, ಬಾದಾಮಿ ಹಾಲು ಎಲ್ಲವನ್ನೂ ಸೇವಿಸಿ ಮುಂದುವರಿಸದೆವು ನಮ್ಮ ಪ್ರಯಾಣ ದ್ವಾರಕಾ ಕಡೆಗೆ. ದ್ವಾರಕಾಗೆ ಹೋಗುವ ದಾರಿಯಲ್ಲಿ ಒಂಟೆಗಳು ಕಾಣಿಸಿದವು. ಅವುಗಳ ಮೇಲೆ ಒಂದು ಜಾಲಿ ರೈಡ್ ಹೋಗಿ ಸಮುದ್ರ ತೀರದ ಅಲೆಗಳ ಜೊತೆ ಆಟವಾಡಿ ಮುಂದುವರಿಸಿದವು ನಮ್ಮ ಪ್ರಯಾಣ. ಒಂದು ಜಾಂಬವಂತನ ಗುಹೆ. ಜಾಂಬವನ್ ಗುಹೆಯನ್ನು ಜಾಂಬುವಂತ್ ಕಿ ಗುಫಾ ಎಂದು ಕರೆಯುತ್ತಾರೆ. ಇದು ಭಾರತದ ಗುಜರಾತ್ನ ಪೋರಬಂದರ್ ಬಳಿಯ ರಣವಾವ್ನಲ್ಲಿರುವ ಪುರಾತನ ಗುಹೆಯಾಗಿದೆ. ಇದು ಗಮನಾರ್ಹವಾದ ಐತಿಹಾಸಿಕ ಮತ್ತು ಪೌರಾಣಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ವಿಶೇಷವಾಗಿ ಹಿಂದೂ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತದೊಂದಿಗೆ ಸಂಬಂಧಿಸಿದೆ. ಕೃಷ್ಣನೊಂದಿಗೆ ಯುದ್ಧ. ಸ್ಯಮಂತಕ ರತ್ನಕ್ಕಾಗಿ ಶ್ರೀಕೃಷ್ಣ ಮತ್ತು ಜಾಂಬವನ 28 ದಿನಗಳ ಕಾಲ ಕಾದಾಡಿದ ಸ್ಥಳ ಈ ಗುಹೆ ಎಂದು ನಂಬಲಾಗಿದೆ. ಕೃಷ್ಣನ ದೈವಿಕ ಗುರುತನ್ನು ಅರಿತುಕೊಂಡ ನಂತರ ಜಾಂಬವಾನ್ ಶರಣಾದ ಮತ್ತು ತನ್ನ ಮಗಳು ಜಾಂಬವತಿಯನ್ನು ಕೃಷ್ಣನಿಗೆ ಮದುವೆಗೆ ಅರ್ಪಿಸಿದನು. ರಾಮಾಯಣ. ರಾವಣನಿಂದ ಸೀತೆಯನ್ನು ರಕ್ಷಿಸಲು ಜಾಂಬವಾನ್ ರಾಮನಿಗೆ ಸಹಾಯ ಮಾಡಿದನು. ರಾಮನ ಪ್ರಯಾಣದುದ್ದಕ್ಕೂ ಅವರು ಅಮೂಲ್ಯವಾದ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನೀಡಿದರು. ಮಹಾಭಾರತ.
ಜಾಂಬವಾನ್ ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಸಲಹೆ ಮತ್ತು ಬೆಂಬಲವನ್ನು ನೀಡುವ ಪಾತ್ರವನ್ನು ವಹಿಸಿದರು. ಇತರೆ ವೈಶಿಷ್ಟ್ಯಗಳು: ಸುರಂಗಗಳು. ಗುಹೆಯು 2 ಸುರಂಗಗಳನ್ನು ಹೊಂದಿದೆ. ಒಂದನ್ನು ದ್ವಾರಕಾ ಮತ್ತು ಇನ್ನೊಂದು ಜುನಾಗಢಕ್ಕೆ ಕರೆದೊಯ್ಯುತ್ತದೆ ಎಂದು ನಂಬಲಾಗಿದೆ. ಗುರು ರಾಮದಾಸ್ಜಿಯವರ ಸಮಾಧಿ: ಪೂಜ್ಯ ಸಿಖ್ ಗುರು ರಾಮದಾಸ್ಜಿಯವರ ಸಮಾಧಿ ಕೂಡ ಹತ್ತಿರದಲ್ಲಿದೆ. ಜಾಂಬವನ್ ಗುಹೆಯು ಜನಪ್ರಿಯ ಪ್ರವಾಸಿ ತಾಣವಾಗಿದೆ, ವಿಶೇಷವಾಗಿ ಹಿಂದೂ ಪುರಾಣ ಮತ್ತು ಇತಿಹಾಸದಲ್ಲಿ ಆಸಕ್ತಿ ಹೊಂದಿರುವವರಿಗೆ. ಇದು ಪೋರಬಂದರ್ನಿಂದ ಸುಲಭವಾಗಿ ಪ್ರವೇಶಿಸಬಹುದು ಮತ್ತು ಪ್ರದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಒಂದು ನೋಟವನ್ನು ನೀಡುತ್ತದೆ. ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ಮಧ್ಯಾಹ್ನದ ಉಪಹಾರವಾದ ಅನ್ನ, ಸಾಂಬಾರ್, ರಸಂ, ಮಜ್ಜಿಗೆ, ಉಪ್ಪಿನಕಾಯಿ ನೀಡಿದ್ದರೂ ಎಲ್ಲವನ್ನೂ ಸೇವಿಸಿ ಮುಂದುವರಿಸಿದವು ನಮ್ಮ ಪ್ರಯಾಣ ಆಟೋದ ಮೂಲಕ ಫೋರ್ ಬಂದರ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಜನ್ಮಸ್ಥಳದ ಕಡೆಗೆ. ಸ್ಥಳ 2 ಮಹಾತ್ಮ ಗಾಂಧಿ ಜನ್ಮಸ್ಥಳ ಕೀರ್ತಿ ಮಂದಿರ, ಪೋರಬಂದರ್, ಭಾರತದ ಗುಜರಾತ್ನ ಕರಾವಳಿ ಪಟ್ಟಣವಾಗಿದ್ದು, ಭಾರತದ ಸ್ವಾತಂತ್ರ್ಯ ಚಳವಳಿಯ ಅಪ್ರತಿಮ ನಾಯಕ ಮಹಾತ್ಮ ಗಾಂಧಿಯವರ ಜನ್ಮಸ್ಥಳವಾಗಿ ಅಪಾರ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಸ್ಮಾರಕ ಸಂಕೀರ್ಣವಾದ ಕೀರ್ತಿ ಮಂದಿರವು ಗಾಂಧೀಜಿ ಮತ್ತು ಅವರ ಪತ್ನಿ ಕಸ್ತೂರಬಾ ಗಾಂಧಿಯವರ ಜೀವನ ಮತ್ತು ಪರಂಪರೆಯನ್ನು ನೆನಪಿಸುತ್ತದೆ. ಗಾಂಧೀಜಿಯವರ ಜನ್ಮಸ್ಥಳ: ಮೋಹನ್ ದಾಸ್ ಕರಮಚಂದ್ ಗಾಂಧಿಯವರು ಅಕ್ಟೋಬರ್ 2, 1869 ರಂದು ಜನಿಸಿದ ಗಾಂಧಿ ಕುಟುಂಬದ ಪೂರ್ವಜರ ಮನೆಯು ಕೀರ್ತಿ ಮಂದಿರ ಸಂಕೀರ್ಣದ ಕೇಂದ್ರ ಭಾಗವಾಗಿದೆ. ಗಾಂಧೀಜಿ ಜನ್ಮಸ್ಥಳ: ಗಾಂಧೀಜಿ ಜನಿಸಿದ 3 ಅಂತಸ್ತಿನ ಮೂಲ ಮನೆಯನ್ನು ಸಂರಕ್ಷಿಸಲಾಗಿದೆ ಮತ್ತು ಈಗ ವಸ್ತು ಸಂಗ್ರಹಾಲಯದ ಭಾಗವಾಗಿದೆ. ಸಂದರ್ಶಕರು ಅವರು ಜನಿಸಿದ ಕೋಣೆ ಮತ್ತು ಕುಟುಂಬದ ಮನೆಯ ಭಾಗವಾಗಿದ್ದ ಇತರ ಕೊಠಡಿಗಳನ್ನು ನೋಡಬಹುದು. ವಸ್ತು ಸಂಗ್ರಹಾಲಯವು ಗಾಂಧೀಜಿಯವರ ಜೀವನ ಮತ್ತು ಬೋಧನೆಗಳಿಗೆ ಸಂಬಂಧಿಸಿದ ವ್ಯಾಪಕ ಶ್ರೇಣಿಯ ಕಲಾಕೃತಿಗಳು, ಛಾಯಾಚಿತ್ರಗಳು ಮತ್ತು ದಾಖಲೆಗಳನ್ನು ಪ್ರದರ್ಶಿಸುತ್ತದೆ. ಇದು ಅವನ ಬಾಲ್ಯ,
ಶಿಕ್ಷಣ ಮತ್ತು ಜಾಗತಿಕ ನಾಯಕನಾಗುವ ಕಡೆಗೆ ಅವನ ಪ್ರಯಾಣದ ಒಳನೋಟಗಳನ್ನು ನೀಡುತ್ತದೆ. ಗ್ರಂಥಾಲಯ ಗ್ರಂಥಾಲಯವು ಗಾಂಧಿ ತತ್ವಶಾಸ್ತ್ರ, ಇತಿಹಾಸ ಮತ್ತು ಸಮಾಜ ಸುಧಾರಣೆಯ ಪುಸ್ತಕಗಳ ಸಂಗ್ರಹವನ್ನು ಹೊಂದಿದೆ. ಪ್ರಾರ್ಥನಾ ಮಂದಿರ. ಪ್ರಶಾಂತ ಪ್ರಾರ್ಥನಾ ಮಂದಿರವು ಸಂದರ್ಶಕರಿಗೆ ಗಾಂಧೀಜಿಯವರ ಶಾಂತಿ ಮತ್ತು ಅಹಿಂಸೆಯ ಸಂದೇಶವನ್ನು ಧ್ಯಾನಿಸಲು ಮತ್ತು ಪ್ರತಿಬಿಂಬಿಸಲು ಶಾಂತಿಯುತ ಸ್ಥಳವನ್ನು ಒದಗಿಸುತ್ತದೆ. ಸ್ಥಳ 3 ಸುಧಾಮ ಮಂದಿರ. ಗುಜರಾತ್ನ ಪೋರಬಂದರ್ನಲ್ಲಿ ಸುಧಾಮ ಮಂದಿರವಿದೆ. ಇದು ಶ್ರೀಕೃಷ್ಣನ ಬಾಲ್ಯದ ಗೆಳೆಯ ಸುಧಾಮನಿಗೆ ಸಮರ್ಪಿತವಾಗಿದೆ ಮತ್ತು ಆತನಿಗೆ ಸಮರ್ಪಿತವಾಗಿರುವ ಭಾರತದಲ್ಲಿನ ಕೆಲವೇ ದೇವಾಲಯಗಳಲ್ಲಿ ಒಂದಾಗಿದೆ. ದೇವಾಲಯವು ತನ್ನ ಸುಂದರವಾದ ವಾಸ್ತುಶಿಲ್ಪ ಮತ್ತು ಪ್ರಶಾಂತ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ. ಇದು ಭಕ್ತರಿಗೆ ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ, ವಿಶೇಷವಾಗಿ ನವವಿವಾಹಿತರು ಸಂತೋಷ ಮತ್ತು ಸಮೃದ್ಧ ಜೀವನಕ್ಕಾಗಿ ಆಶೀರ್ವಾದವನ್ನು ಬಯಸುತ್ತಾರೆ. ಇದು ಪೋರಬಂದರ್ ನಗರದ ಹೃದಯ ಭಾಗದಲ್ಲಿ, ಮಹಾತ್ಮ ಗಾಂಧಿಯವರ ಜನ್ಮಸ್ಥಳವಾದ ಕೀರ್ತಿ ಮಂದಿರದ ಬಳಿ ಇದೆ. ಈ ದೇವಾಲಯವು ಕೃಷ್ಣ ಮತ್ತು ಸುಧಾಮನ ನಡುವಿನ ನಿರಂತರ ಸ್ನೇಹದ ಸಂಕೇತವಾಗಿದೆ. ಇದು ಸಾಮಾಜಿಕ ಮತ್ತು ಆರ್ಥಿಕ ಭಿನ್ನತೆಗಳನ್ನು ಮೀರಿದ ಬಂಧವಾಗಿದೆ. ಅನೇಕ ಭಕ್ತರು, ವಿಶೇಷವಾಗಿ ನವವಿವಾಹಿತರು, ಸಂತೋಷ ಮತ್ತು ಸಮೃದ್ಧ ಜೀವನಕ್ಕಾಗಿ ಆಶೀರ್ವಾದ ಪಡೆಯಲು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ನೀವು ಪೋರಬಂದರ್ಗೆ ಭೇಟಿ ನೀಡಲು ಯೋಜಿಸುತ್ತಿದ್ದರೆ, ಸುಧಾಮ ಮಂದಿರವು ಖಂಡಿತವಾಗಿಯೂ ಪರಿಶೀಲಿಸಲು ಯೋಗ್ಯವಾಗಿದೆ. ಸ್ಥಳ 4 ಮೂಲದ್ವಾರಕ. ಮೂಲದ್ವಾರಕ ಎಂದು ಕರೆಯಲ್ಪಡುವ ಮುಲಾ-ದ್ವಾರಕ ಭಾರತದ ಗುಜರಾತ್ನ ಕೊಡಿನಾರ್ನಲ್ಲಿರುವ ಪುರಾತನ ತಾಣವಾಗಿದೆ. ಹಿಂದೂ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಉಲ್ಲೇಖಿಸಲಾದ ಮೂಲದ್ವಾರಕಾಗಳಲ್ಲಿ ಇದು ಒಂದು ಎಂದು ನಂಬಲಾಗಿದೆ. ಭಗವಾನ್ ಕೃಷ್ಣನು ಮಥುರಾವನ್ನು ತೊರೆದ ನಂತರ ಗುಜರಾತಿನ ಪಶ್ಚಿಮ ಕರಾವಳಿಯಲ್ಲಿ ಹೆಚ್ಚು ಪ್ರಸಿದ್ಧವಾದ ದ್ವಾರಕೆಗೆ ತೆರಳುವ ಮೊದಲು ಮೂಲ ದ್ವಾರಕಾದಲ್ಲಿ ತನ್ನನ್ನು ತಾನು ಸ್ಥಾಪಿಸಿಕೊಂಡನು ಎಂದು ನಂಬಲಾಗಿದೆ. ಇದು ಮುಲಾ ದ್ವಾರಕೆಯಿಂದ ದ್ವಾರಕೆಗೆ ಕೃಷ್ಣನ ಸ್ಥಳಾಂತರಕ್ಕೆ ಕಾರಣವಾಯಿತು. ಮುಲಾ ದ್ವಾರಕಾ ಶ್ರೀಕೃಷ್ಣನ ಭಕ್ತರಿಗೆ ತೀರ್ಥಕ್ಷೇತ್ರವಾಗಿದೆ. ಮೂಲ ದ್ವಾರಕೆಯ ಸತ್ಯಾಸತ್ಯತೆಯನ್ನು ನಂಬುವವರು ಇದನ್ನು ವಿಶೇಷವಾಗಿ ಗೌರವಿಸುತ್ತಾರೆ. ಈಗ ನೀವು ನೋಡುತ್ತಿರುವ ಸ್ಥಳ ಹೋಟೆಲ್ ದ್ವಾರವತಿ. ಬನ್ನಿ ಹೋಟೆಲ್ ನೋಡಿ ಬರೋಣ. ಸ್ಥಳ 5 ದ್ವಾರಕಾ. ಅಪಾರ ಐತಿಹಾಸಿಕ ಮತ್ತು ಪೌರಾಣಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ನಗರ. ಇದು ಗುಜರಾತ್ ರಾಜ್ಯದಲ್ಲಿ ಭಾರತದ ಪಶ್ಚಿಮ ಕರಾವಳಿಯಲ್ಲಿದೆ. ಇದು ಹಿಂದೂ ಪುರಾಣಗಳಲ್ಲಿ ಕೇಂದ್ರ ವ್ಯಕ್ತಿಯಾದ ಭಗವಾನ್ ಕೃಷ್ಣನ ಜೀವನ ಮತ್ತು ಸಮಯದೊಂದಿಗೆ ಆಳವಾಗಿ ಹೆಣೆದುಕೊಂಡಿದೆ. ಶ್ರೀಕೃಷ್ಣನು ತನ್ನ ದುಷ್ಟ ಚಿಕ್ಕಪ್ಪ ಕಂಸನನ್ನು ಸೋಲಿಸಿದ ನಂತರ ದ್ವಾರಕಾ ನಗರವನ್ನು ಸ್ಥಾಪಿಸಿದನು. ಇದು ಭವ್ಯವಾದ ನಗರವಾಗಿದ್ದು, ಸಮುದ್ರದಿಂದ ಮರಳಿ ಪಡೆದ ಭೂಮಿಯಲ್ಲಿ ನಿರ್ಮಿಸಲಾಗಿದೆ. ವಿಶೇಷವಾಗಿ ಶ್ರೀಕೃಷ್ಣನ ಭಕ್ತರಿಗೆ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಕೃಷ್ಣನಿಗೆ ಸಮರ್ಪಿತವಾಗಿರುವ ದ್ವಾರಕಾಧೀಶ್ ದೇವಾಲಯವು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುವ ಭವ್ಯವಾದ ರಚನೆಯಾಗಿದೆ. ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ರಾತ್ರಿಯ ಉಪಹಾರವಾಗಿ ಚಪಾತಿ, ಪಾಲಕ್ ಪಪ್ಪು, ಈರುಳ್ಳಿ ಪಕೋಡೆ, ಅನ್ನ, ರಸಂ, ಮಸಾಲ ಮಜ್ಜಿಗೆ, ಉಪ್ಪಿನಕಾಯಿ
ಎಲ್ಲವನ್ನೂ ಸೇವಿಸಿ ಇಲ್ಲಿಗೆ ಈ ವಿಡಿಯೋ ಮುಗಿಸುತ್ತಿದ್ದೇವೆ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಶುಭರಾತ್ರಿ. ಮತ್ತು ಕೇಶವ್ ಅಶ್ವಥ್ ಅವರ ಕಡೆಯಿಂದಲೂ ಧನ್ಯವಾದಗಳು.